ಭಾಷೆಗಳಲ್ಲೂ ಸದ್ದು ಮಾಡೋದಕ್ಕೆ ಸಿದ್ಧ ಆಗ್ತಿರೋದು ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಾಟೇರ ಚಿತ್ರ. ಹೌದು, ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಚಿತ್ರ ಕಾಟೇರ. ಹೌದು, ನಾನು ಹೆಮ್ಮೆಯ ಚಿತ್ರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದು ಪ್ರೀ ಬುಕಿಂಗ್ ಅಲ್ಲೇ 1 ಕೋಟಿಗಿಂತ ಅಧಿಕ ಹಣವನ್ನ ಗಳಿಕೆ ಮಾಡಿರೋದು ಏಕೈಕ ಸಿನಿಮಾ ಅಂದ್ರೆ ಅದು ಕಾಟೇರ. ಈಗ ಕನ್ನಡದಲ್ಲಿ ರಿಲೀಸ್ ಆಗಿ ತುಂಬಾ ಸಕ್ಸಸ್ ನ ಕಾಣ್ತು. ಹೋದ ವರ್ಷ ಅಂದ್ರೆ ಇದೇ ತಿಂಗಳು ಡಿಸೆಂಬರ್ 29ಕ್ಕೆ ರಿಲೀಸ್ ಆಗಿ ಹಲವಾರು ಜನ ಅಂದ್ರೆ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಲಾಂಚ್ ಆಗಿತ್ತು, ಆದ್ರೆ ಬಿಡುಗಡೆ ಆಗಿತ್ತು. ತಮಿಳ್ನಾಡಿನ ಬಾರ್ಡರ್ ಇರುವಂತಹ ಜನ ಏನಾಗಿದೆ ಅಂದ್ರೆ ಹುಸೂರಾಗಿರ್ಲಿ, ಆಮೇಲೆ ಗೋವಾದಲ್ಲೂ ಸಹ ಇದು ತೆರೆಗೊಂಡು ಕನ್ನಡದಲ್ಲೇ ತೆರೆಗೊಂಡು ಬೇರೆ ಭಾಷೆಗರು ಸಹ ಈ ಒಂದು ಸಿನಿಮಾನ ನೋಡೋದಕ್ಕೆ ಜನಸಾಗರನೇ ಹರಿದು ಬಂದು ಹೌಸ್ಫುಲ್ ಶೋಗಳನ್ನ ನೀಡಿತ್ತು. ಅಂಡ್ ಅದಲ್ದೇನೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಕನ್ನಡ ಚಿತ್ರರಂಗದ ಹೆಮ್ಮೆ ಚಿತ್ರ ಆಗಿ ಅಂಡ್ 2023ರ ಅತ್ಯಧಿಕ ಗಳಿಕೆ ಸಿನಿಮಾ ಆಗಿನೂ ಸಹ ಕಾಟೇರ ಚಿತ್ರ ತಂಡ ಹೊರಹೊಮ್ಮಿತ್ತು. ಈಗ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಅದಲ್ದೇನೆ ವಿದೇಶಗಳಲ್ಲೂ ಸಹ ಈ ಒಂದು ಚಿತ್ರ ರಿಲೀಸ್ ಆಗ್ತಾ ಇರೋದು ನಮ್ಮೆಲ್ರಿಗೂ ಒಂದು ಖುಷಿ ತಂದಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಅಂಡ್ ಇದೇ ಜನವರಿ 6ನೇ ತಾರೀಕು ದುಬೈಯಲ್ಲಿ ಇದರ ಮೊದಲ ಚಿತ್ರ ಪ್ರದರ್ಶನಗೊಳ್ಳಲಾಗಿದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಲ್ದೇನೆ ಇನ್ನು ಬೇರೆ ದೇಶಗಳು ಟೋಟಲ್ ಆಗಿ 9 ದೇಶಗಳಲ್ಲಿ ಈ ಒಂದು ಸಿನಿಮಾ ತೆರೆಗೊಳ್ಳಲಿದೆಯಂತೆ. UK ಆಗಿರ್ಲಿ, US ಆಗಿರ್ಲಿ, ಕೆನಡಾ ಆಗಿರ್ಲಿ, ಜರ್ಮನಿ, ಐಲ್ಯಾಂಡ್ ಅಂಡ್ ದುಬೈ, ಈ ತರ ಇನ್ನಷ್ಟು ಟೋಟಲ್ ಆಗಿ 9 ವಿದೇಶಗಳಲ್ಲಿ ಈ ಒಂದು ಚಿತ್ರ ಪ್ರದರ್ಶನಗೊಳ್ಳೋದಕ್ಕೆ ಸಿದ್ಧವಾಗ್ತಾ ಇದೆ. ಸೊ ಅದಕ್ಕೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಅಂಡ್ ನಿಮ್ಗೆ ಏನಿಸ್ತು ಕಾಟೇರ ಚಿತ್ರ ನೋಡಿ, ಅಂಡ್ ಆ ಸಂದೇಶ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ಒಂದು ಸಿನಿಮಾ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇನ್ನು ಬೇರೆ ಭಾಷಿಗರು ಸಹ ಬಂದು ಕನ್ನಡ ಚಿತ್ರವನ್ನ ಕನ್ನಡದಲ್ಲೇ ನೋಡ್ತಾ ಇದ್ದಾರೆ ಅಂದ್ರೆ ಇನ್ನು ಖುಷಿ ಅಥವಾ ಹೆಮ್ಮೆಯ ಸಂಗತಿ ಏನಿದೆ ಹೇಳಿ ಇದ್ರ ಬಗ್ಗೆ. ಸೊ ಅದಕ್ಕೆ ಎಲ್ಲಾ ಕಾಟೇರ ಚಿತ್ರ ತಂಡಕ್ಕೂ ಎಲ್ಲರ ಪರವಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಂಡ್ ನೀವು ನೋಡಿದ್ರೆ ಅಂದ್ರೆ ಹೋಗಿ ನೋಡ್ಬಿಡಿ ಚಿತ್ರವನ್ನ, ಅಂದ್ರೆ ನಮ್ಮ ಕನ್ನಡ ಚಿತ್ರವನ್ನ ಥಿಯೇಟರ್ ನಲ್ಲೇ ನೋಡಿ ಎಲ್ರಿಗೂ ಪ್ರೋತ್ಸಾಹ ನೀಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ.